ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಮೋಷನ್ ಡ್ರಾಮಾ ಸಿನಿಮಾ. ನಿರ್ದೇಶಕ ರಾಮ್ ಚಕ್ರಿ ಮುಖ್ಯ ಪಾತ್ರದಲ್ಲಿ ಸಮುದ್ರಕನ್ಯೆ ಸಿನಿಮಾ 2026 ಏಪ್ರಿಲ್ 3ರಂದು ತೆರೆ ಕಂಡ ಸಿನಿಮಾ ಇದು. ಸ್ಟೋರಿ ಕಡೆ ಹೋಗೋದಾದ್ರೆ, ಸಾಮಾನ್ಯ ಡ್ರೈವರ್ ಸೆಲ್ವಂ ತನ್ನ ಹೆಂಡತಿ ಮತ್ತು ಮಗನ ಜೊತೆ ಸರಳ ಜೀವನ ನಡೆಸ್ತಾನೆ. ಹಣ ಕಡಿಮೆ ಇದ್ದರೂ ಸಂತೋಷವಾಗಿರುತ್ತಾನೆ. ಆದರೆ ಹೆಚ್ಚು ಹಣ ಸಂಪಾದನೆ ಆಸೆ, ಸಮಾಜದಲ್ಲಿ ಸ್ಟೇಟಸ್ ಬೇಕು ಅನ್ನೋ ಒತ್ತಡ, ಸಾಲ ಮಾಡಿ ಬದುಕುವ ತಪ್ಪು ನಿರ್ಧಾರ ಇವೆಲ್ಲ ಸೇರಿ ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತಾನೆ. ಅವನು ಸಾಲದ ಸಮಸ್ಯೆಯಿಂದ ಹೊರಬರುತ್ತಾನೋ ಅಥವಾ ಕುಟುಂಬವನ್ನೇ ಉಳಿಸಿಕೊಳ್ತಾನೋ ಅನ್ನೋದೊಂದು ಆನ್ಲೈನ್ ಸ್ಟೋರಿ. ಬಂದು ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದ್ರೆ, ಸಮುದ್ರಕನ್ಯೆ ನಟನೆಯ ಚಿತ್ರ ದೊಡ್ಡ ಬಲ, ಮಧ್ಯಮ ವರ್ಗದ ಕುಟುಂಬದ ನಿಜ ಜೀವನದಲ್ಲಿ ಸಮಯಗಳ ರಿಯಲಿಸ್ಟಿಕ್ ಆಗಿ ತೋರಿಸಲಾಗಿದೆ. ತಂದೆ ಮಗ, ಗಂಡ ಹೆಂಡತಿ ಎಮೋಷನಲ್ ಸೀನ್ಸ್ ಚೆನ್ನಾಗಿವೆ. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾ ಬಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸಾಲ ಮಾಡಿ ಲೈಫ್ ಹಾಳು ಮಾಡ್ಕೋಬೇಡಿ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಇದೆ ಇದರಲ್ಲಿ. ಮೈನಸ್ ಪಾಯಿಂಟ್ ಕಡೆ ಹೋಗೋದಾದ್ರೆ, ಸಿನಿಮಾ ತುಂಬ ಸ್ಲೋ ಆಗೋ ಸಾಧ್ಯತೆ ಆಗುತ್ತದೆ. ಕಥೆಯಲ್ಲಿ ದೊಡ್ಡ ಟ್ವಿಸ್ಟು ಅಥವಾ ಹೈಪ್ ಇಲ್ಲ. ಕೆಲವೊಮ್ಮೆ ಸೀನ್ಸ್ ಬೋರ್ ಅನ್ನಿಸುವ ಸಾಧ್ಯತೆ ಇದೆ. ರೆಗ್ಯುಲರ್ ಫ್ಯಾಮಿಲಿ ಡ್ರಾಮಾ ಫಿಲ್ಮ್. ಕೆಲ ರಿವ್ಯೂ ಪ್ರಕಾರ ಇದು ಮಿಸ್ ಆದ ಅವಕಾಶ ಅನ್ನೋ ಅಭಿಪ್ರಾಯ ಇದೆ. ಶ್ರೀನಿ ಜೋಸ್ ಅವರು ಟೆಕ್ನಿಕಲ್ ಸೈಡ್ ಕಡೆ ಹೋದರೆ, BGM ಸರಿಯಾಗಿ ಮೂಡ್ ಸೆಟ್ ಆಗಿ ಮಾಡಿರ್ತಾರೆ. ಸಿನಿಮಾಗ್ರಫಿ ಕಡೆ ಹೋದರೆ, ಸಿನಿಮಾ ಆದರೂ ಕತೆಗೆ ಸೂಟ್ ಆಗುತ್ತದೆ. ಎಡಿಟಿಂಗ್ ಇನ್ನೂ ಟೈಟ್ ಆಗಿರ್ಬೋದಾಯಿತು. ನನ್ನ ಫೈನಲ್ ಬಂದು, ಕ್ಯಾರಮಣಿ ಸಲ್ಮಾನ್ ಒಂದು ಸಿಂಪಲ್ ರಿಯಲಿಸ್ಟಿಕ್ ಫ್ಯಾಮಿಲಿ ಡ್ರಾಮಾ. ಇದು ಯಾರೆಲ್ಲ ನೋಡ್ಬೋದು ಅಂದರೆ ಎಲ್ಲ ನೋಡ್ಬೋದು. ಮಸಾಲ ಎಂಟರ್ಟೈನ್ಮೆಂಟು, ನಿರೀಕ್ಷೆ ಇದ್ದರೆ ನಿರಾಸೆ, ಆದರೆ ಎಮೋಷ್ನಲ್ ಕತೆಗಳು ಇಷ್ಟವಿದ್ದರೆ ಒಮ್ಮೆ ನೋಡ್ಬೋದು. ನನ್ನ ಅಂಕ ಬಂದು 5ರಲ್ಲಿ 2.5 ಕೊಡ್ಬೋದು. ಈ ರಿವ್ಯೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಧನ್ಯವಾದಗಳು.